ಇವರು ರಾಜಕೀಯಕ್ಕೆ ಬಂದಿರೋದು ವಿಜಯ್ ಅವರು ಕೂಡ ಶುಕ್ರದೇಶ ರಾಹು ಭುಕ್ತಿಲೇ ಬಂದಿದ್ದಾರೆ. ಹಾಗಾಗಿ ಕಟಕ ಲಗ್ನಕ್ಕೆ ತುಂಬ ದೊಡ್ಡ ಯೋಗಕಾರ ಗ್ರಹ ಬಂದು ಶುಕ್ರ ಗ್ರಹನೇ. ಎಲ್ಲರೂ ಗುರುಗ್ರಹ ಅಂತಾರೆ, ನಾನಿಲ್ಲ ಶುಕ್ರ ಗ್ರಹ ಅಂತೀನಿ. ಇಲ್ಲಿ ಮೊದಲಿಗೆ ವಿಜಯ್ಗೆ ಖಂಡಿತಲೂ ಕೂಡ ಅವರ ಫ್ಯಾಮಿಲಿಯಲ್ಲಿ ಅವ್ರು ಯಾರ ಜೊತೆಲೂ ಬದುಕಲ್ಲ. ಯಾಕಂದರೆ 5ನೇ ಮನೇಲಿ ರಾವು, ಮಕ್ಕಳ ಜೊತೆ ಅವ್ರು ಚೆನ್ನಾಗಿರೋಕ್ಕೆ ಸಾಧ್ಯ ಇರಲ್ಲ. 5ನೇ ಮನೆ ಅಧಿಪತಿ ಕುಜಗ್ರಹ, ಅವನು ನೀಚನಾಗಿದ್ದಾನೆ, ಮಕ್ಕಳ ಜೊತೆ ಚೆನ್ನಾಗಿರಕ್ಕಲ್ಲ. ಸಪ್ತಮಾತಿ ಮ್ಯಾರೇಜ್ ಲೈಫ್, ಅವರು 12ನೇ ಮನೇಲಿದ್ದಾರೆ. ಹಾಗಾಗಿ ಮ್ಯಾರೇಜ್ ಲೈಫು ಕೋರ್ಟು ಕೇಸು ಮೆಟ್ಲತ್ತದೆ. ಹಾಗಾಗಿ ಅವರು ಯಾರ ಜೊತೆ ಇರಲ್ಲ 100%. ಅದೇ ಥರ ತಂದೆ 9ನೇ ಮನೆ ಅಧಿಪತಿ, ತಂದೆ ಭಾಳ ವಿಶೇಷವಾಗಿ ಅವರು ಕೂಡ ಅಷ್ಟಮದಲ್ಲಿದ್ದಾರೆ. ತಂದೆ ಜೊತೆ ಕೂಡ ವಿಜಯ್ ಸೇರಲ್ಲ. ಅವರ ಜಾತಕದಲ್ಲಿ ಕುಜ ಮತ್ತು ಚಂದ್ರ ಲಗ್ನದಲ್ಲಿದೆ. ಹಾಗಾಗಿ ವಿಜಯ್ ಅವ್ರ ಜಾತಕದಲ್ಲಿ ಡೈವರ್ಸ್ ಜಾತಕ ಅಂತ ಹೇಳುತ್ತೆ 100%. 4ನೇ ಮನೆ ಶುಕ್ರ 11th ಲಾಡಲ್ಲಿದ್ದಾರೆ ಅಂತ ಹೇಳುತ್ತೆ. 11th ಲಾಡ್ ಅವ್ರ ಅಮ್ಮನೇ ಅವರ ಫೇವ್ರೆಟ್ ಗಾಡು, ದೇವರು ಎಲ್ಲವೂ ಕೂಡ ಅವ್ರ ಅಮ್ಮನ ಕಂಡು ಭಯಂಕರವಾದ ಪ್ರೀತಿಯ ಜಾತಕ ಅಂತ ಹೇಳುತ್ತೆ. ಇದರಲ್ಲಿ ವಿಜಯ್ ಲೈಫಲ್ಲಿ ತಮಿಳುನಾಡಿನಲ್ಲಿ ಏನಪ್ಪ ರಾಜಕೀಯ ವಿಜಯ್ ಸೂರ್ಯ ಮತ್ತು ಶನಿ ಗ್ರಹ ಇಬ್ಬರು ಕೂಡ ಇದ್ದಾರೆ, ವ್ಯಯಸ್ಥಾನದಲ್ಲಿದ್ದಾರೆ. ವಿಜಯ್ CM ಆಗೋದು ನಿಜ, ಜೈಲಿಗೆ ಕೂಡ ಹೋಗ್ತಾರೆ 100%. ಅದು ನಾಳೆ ಕಂಪ್ಲೇಂಟ್ ಕೇಸೆಲ್ಲ ಆಗುತ್ತೆ 100%. ನೋಡಿ, ಒಬ್ಬ ಮನುಷ್ಯ ಬರೋಕ್ಕಿಂತ ಮುಂಚೆ ಮನುಷ್ಯನ್ನೇ ಬಲಿ ಕೊಟ್ಟು ಬಂದ್ಮೇಲೆ ಬರೋಕೆ ಏನು ಸುಮ್ಮನೆ ಅಲ್ಲ. ಹಿಂದೆಲ್ಲ ಮನುಷ್ಯನ ಬಲಿ ಕೊಡೋರು, ಡ್ಯಾಮ್ ಕಟ್ಟೋಕ್ಕೆ ಅವೆಲ್ಲ ಎದುರಿಸೋರು ನಮ್ಮನ್ನು. ವಿಜಯ್ ಎಲೆಕ್ಷನ್ಗೆ ಬರೋಕ್ಕಿಂತ ಮುಂಚೆ ತುಂಬ ಜನ ಅವ್ರ ಮೆರವಣಿಗೆಯಲ್ಲಿ, ನೀವು ಕರೂರಲ್ಲಿ ತುಂಬ ಜನ ಕಾಲು ತುಳಿತ ತೀರ್ಥ ಆಗಿದ್ದಾರೆ 100%. ಹಾಗಾಗಿ ತುಂಬ ತಲೆಗಾರ ಅಂತಲೇ ಹೇಳುತ್ತೆ. ವಿಜಯ್ ತುಂಬ ಬುದ್ಧಿವಂತರು ಕೂಡ ಆಗಿರ್ತಾರೆ 100%. ತಮಿಳುನಾಡಲ್ಲಿ 2 ಕಡೆ ವಿಧಾನಸಭೆ ನಿಂತಿದ್ದಾರೆ ಅಂತ ಅನಿಸುತ್ತೆ. ಒಂದು ಭಾಳ ವಿಶೇಷವಾಗಿ ತಿರುಚಿ ಮಾವಟದಲ್ಲಿ, ಒಂದು ಚೆನ್ನೈ ಮಾವಟದಲ್ಲಿ ಸೇರಿರ್ತಾರೆ 100%. ಇಲ್ಲಿ ತಮಿಳಿಗೆ ಶುಕ್ರದಶೆ ನಡೀತಾ ಇದೆ. ವಿಜಯ್ ಅವರಿಗೆ, ವಿಜಯ್ ದಳಪತಿ ಅವರಿಗೆ ಶುಕ್ರದಶೆ ತುಂಬ ಚೆನ್ನಾಗಿ ನಡೀತಾ ಇದೆ. ಶುಕ್ರದಶೆ ಗುರು ಭುಕ್ತಿ ನಡೀತೈತೆ 100%. ತುಂಬ ಜನ ಯಾರು 2 ಗೆಲ್ಲಲ್ಲ, ಬರೀ 20% 30% ಓಟ್ ಅಂತ ಕೇಳಿದ್ರು. ಖಂಡಿತ ಕೂಡ 20ರಿಂದ 30 ಓಟನ್ನು ಗೆಲ್ಬೋದು, CM ಆಗುವಷ್ಟು ಗೆಲ್ಬೋದು ಅಂತ ವಿಜಯ್ ಹೇಳುತ್ತೆ. 20 ನನ್ನ ಒಂದು ಪ್ರಕಾರ ವಿಜಯ್ ಇರೋ ಲೆವೆಲ್ಲಿಗೆ, ಅವರ ಆಡಿಯನ್ಸು ಮಾಸ್ಗೆ ಖಂಡಿತಲೂ ಕೂಡ ಹೊರಗಡೆ ಭಾಳ ವಿಶೇಷ ಅರ್ಥ ಮಾಡ್ಕೋದು. 20ರಿಂದ 30 ಗೆದ್ದು ಅದು ಏನಾದ್ರು ವಿಪರೀತ ದುಸ್ಥಾನದ ಬಿಡಿಸೋದ್ರೆ CM ಆಗೋಷ್ಟು ಗೆಲ್ಬೋದು ಅಂತ ತಾಕತ್ ಜಾತಕ ಅದು 100%. ತುಂಬ ಅದ್ಭುತವಾದ ಜಾತಕ ಆಗುತ್ತೆ. ಈಗ ಒಳ್ಳೆ ಟೈಮೇ ನಡೀತಿದೆ. ಕಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಅವರು ಜನನವಾಗಿದೆ. ತಮಿಳ್ ವಿಜಯ್ ಕಟಕ ರಾಶಿ ಪುಷ್ಯ ನಕ್ಷತ್ರ ಇದೆ. ಹಾಗಾಗಿಯೇ ಅವ್ರಿಗೆ ಯಾವಾಗಲೂ ಕೂಡ ಯೆಲ್ಲೋ ಕಲರ್ ಅದು ತುಂಬ ಚೆನ್ನಾಗಿ ಆಗಿ ಬಂದಿದೆ 100%. ಕರೂರ್ ಅನ್ನೋದು ಅವರ ರಾಶಿಗೆ 12ನೇ ಮನೆ ಆಗುತ್ತೆ. 12ನೇ ಮನೆ, ಹಾಗಾಗಿಯೇ ರಾಶಿಗೆ 12ನೇ ಮನೆ ಆಗಿದೆ. ಸಿಂಹ ರಾಶಿಗೆ ತಮಿಳುನಾಡು ಅನ್ನೋದು 2ನೇ ಮನೆ ಆಗುತ್ತೆ. ತುಂಬ ಚೆಂದ. ಕರೂರ್ ಅನ್ನೋದು ಅವ್ರಿಗೆ ಯಾವಾಗಲೂ ಕ್ರಾಶನ್ನ ಕೊಟ್ಟಿದೆ 100%. ಹಾಗಾಗಿಯೇ ಕರೂರಿಂದ ಪ್ರಾಬ್ಲಮ್ಮು. ಕಟಕ ರಾಶಿಗೆ ಇವಾಗ ಗುರು 12ರಲ್ಲಿದ್ದಾನೆ, 8ನೇ 12ರಲ್ಲಿರೋದು ಯೋಗನೇ ಕೊಡ್ತಾ ಇರುತ್ತೆ. ಶುಕ್ರ 11th ಲಾಡಲ್ಲಿದ್ದಾನೆ 100%. ಅದು ತುಂಬ ಬೆನಿಫಿಟ್ ಅಂತ ಹೇಳುತ್ತೆ. ತಮಿಳ್ ವಿಜಯ್ ಖಂಡಿತಲ್ಲೂ ಕೂಡ ಈ ಸರಿ CM ಆಗೋಕ್ಕೆ ಚಾನ್ಸಸ್ಸು ಜಾಸ್ತಿ ಇದೆ 100%. ಅದು ಹೇಗಾಗ್ತಾರೋ ಎಂತ ಆಗ್ತಾರೋ ಗೊತ್ತಿಲ್ಲ. ಈ ಸರಿ ಮಿಸ್ ಹೊಡೆದ್ರೆ, ಅಂದರೆ ಸರ್ಕಾರ ಅವ್ರಿಗೆ ಗೊತ್ತಿಲ್ಲದಲ್ಲೇ ಇದ್ದರೆ 100% ಇವಾಗಿದೆ. ನೆಕ್ಸ್ಟ್ ಕನ್ಫರ್ಮಾಗಿ CM ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈ ಸರಿಲೂ ಇಲ್ಲ ಮುಂದಿನ ಸರಿಗೂ ಕನ್ಫರ್ಮ್ ಆಗೋ ಕ್ವಾಲಿಟಿಗಳು ಇದ್ದಾವೆ.